ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 12ನೆಯ ವಾರ್ಷಿಕೋತ್ಸವ. ವೈಮನಸ್ಸು ತ್ಯಜಿಸಿ ಗುರುಸ್ವಾಮಿ ಸೇರಿದಂತೆ ಶಿಷ್ಯರು ಭಾಗವಹಿಸುವಂತೆ ಅಧ್ಯಕ್ಷ ಜಟ್ಟಿ ವೀರಪ್ರಸಾದ್ ಖರೆ. ಗಂಗಾವತಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮಹಾನಗರದ ಸುಕ್ಷೇತ್ರ ಅಯ್ಯಪ್ಪಗಿರಿಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ ಆಚರಣೆ ಪ್ರಯುಕ್ತ ದೇವಸ್ಥಾನದಲ್ಲಿ ವಿವಿಧ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆರಂಭಗೊಂಡಿದ್ದು, ಈ ಸಂದರ್ಭದಲ್ಲಿ ಮಾಧ್ಯಮದವರು ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಜಟ್ಟಿ ವೀರಪ್ರಸಾದ್ ಅವರೊಂದಿಗೆ ಮಾತನಾಡಿದಾಗ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಯಾವುದೇ ಒಬ್ಬ ವ್ಯಕ್ತಿಯ ಹಕ್ಕು ಅಲ್ಲ. ಸಾರ್ವಜನಿಕ ಭಕ್ತಾದಿಗಳಿಗಾಗಿ ನಿರ್ಮಿಸಲಾದ ಸದರಿ ದೇವಸ್ಥಾನಕ್ಕೆ 12ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ ನಡೆಯುತ್ತದೆ. ದಿನಾಂಕ 2ರಿಂದ ಆರಂಭಗೊಂಡ ದಿನಂಪ್ರತಿ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ದಿನಾಂಕ 12ರಂದು ಕುಂಭೋತ್ಸವ, ಹೋಮ ಹವನ ಕಾರ್ಯಕ್ರಮಗಳು ಜರುಗಲಿದ್ದು, ತಾಲೂಕು ಸೇರಿದಂತೆ ವಿವಿಧ ಭಾಗಗಳಿಂದ ಬರುವ ಗುರುಸ್ವಾಮಿಗಳು ಸೇರಿದಂತೆ ಅವರ ಶಿಷ್ಯ ಬಾಂಧವರು ಯಾವುದೇ ಒಂದು ವೈಮನಸ್ಸು, ಭೇದ ಭಾವ, ಸಂಕುಚಿತ ಮನೋಭಾವನೆಗಳನ್ನು ತೊರೆದು ಸಕ್ರಿಯವಾಗಿ ಭಾಗವಹಿಸುವುದರ ಮೂಲಕ ಅಯ್ಯಪ್ಪ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೈಮುಗಿದು ಮುಕ್ತ ಕಂಠದಿಂದ ಆಹ್ವಾನ ನೀಡಿದರು. ಈ ಸಂದರ್ಭದಲ್ಲಿ ಎಂದಿನಂತೆ ಹೋಮ, ಶ್ರೀ ಗಂಗಾಧರೇಶ್ವರ ಮಹಿಳಾ ಭಜನಾ ಸಂಘದಿಂದ ಭಜನೆ, ಲಲಿತ ಸಹಸ್ರ ಪಾರಾಯಣ ಜರುಗಿದವು. ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ 18 ಮೆಟ್ಟಲುಗಳಿಗೆ ಪಂಚಲೋಹದ ಕವಚ ಸಮರ್ಪಣೆಯ ಕಾರ್ಯ ಹಾಗೂ ಗುಡಿ ಗೋಪುರದ ಸುಣ್ಣ ಬಣ್ಣ ಹಚ್ಚುವ ಕೆಲಸ ಕಾರ್ಯಗಳು ಭರದಿಂದ ಸಾಗಿದವು. ಒಟ್ಟಾರೆ ಅಯ್ಯಪ್ಪಗಿರಿಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ 2ನೇ ಶಬರಿಮಲೈ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನಾಗಿಸಲು ಸರ್ವ ಜನಾಂಗದವರ ಸಹಕಾರ ಅವಶ್ಯವಾಗಿದೆ ಎಂದು ಹೇಳಿದರು. ನಿರ್ಲೇಪ ನಿರ್ಮಲ ನಿತ್ಯ ನಿರಾಕಾರ ನಿರಾಕುಲ ನಿರ್ಗುಣ ನಿಷ್ಕಲ ಶಾಂತ ನಿಷ್ಕಾಮ ನಿರಪಂಗವ ನಿತ್ಯ ಮುಕ್ತ ನಿರ್ವಿಕಾರ ನಿಷ್ಪ್ರಪಂಚ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರವಧ್ಯ ನಿರಂತರ ನಿಷ್ಕಾರಣ ನಿಷ್ಕಲಂಕ ನಿರುಪಾದ್ಯ ನಿರೀಶ್ವರ ನಿರಾಕಾರ ಸಮದನಿ ನಿರ್ಮತ ಮನನಾಶಿನಿ ನಿಷ್ಠಿರ್ಷ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮ महाशक्ति कुंडलिनी विसतंतुरनीयसी भवानी भावना गम्य भवारण्य पुरारिका भद्रप्रिया भद्रमूर्ति भक्त सौभाग्यदायिनी भक्ति प्रिया भक्ति गम्य भक्ति वैष्णवया परा शांभवी शारदाराध्य शर्वाणी शर्मदायिनी शांतरी श्रीहरि साधी शरच्चंद्रानिवा. ಸಮಾಜ ಬಂಧುಗಳಿಗೆ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಅಯ್ಯಪ್ಪಗಿರಿ, ಆನೆಗುಂದಿ ರಸ್ತೆ, ಗಂಗಾವತಿ. ನಾನು ಜಟ್ಟಿ ವೀರಪ್ರಸಾದ್, ಅಧ್ಯಕ್ಷರು. ತಮ್ಮೆಲ್ಲರಿಗೂ ಮನವಿ ಮಾಡೋದೇನೆಂದರೆ, ಈಗಾಗಲೇ 2ನೇ ತಾರೀಕಿನಿಂದ ರುದ್ರಹೋಮ, ರುದ್ರಾಭಿಷೇಕ, ಇನ್ನು ಇತರ ಕಾರ್ಯಕ್ರಮಗಳು ಮತ್ತು ಪಾರಾಯಣ ಕಾರ್ಯಕ್ರಮ ಎಲ್ಲವೂ ನಡೆದಿದ್ದಾವೆ. ಅದೇ ರೀತಿ ಕಾಮಗಾರಿಯಲ್ಲಿ ಪಂಚಲೋಹದ ಕಾರ್ಯಕ್ರಮ ನಡೆದಿದೆ. ಪಂಚಲೋಹ ಈಗಾಗಲೇ 18 ಮೆಟ್ಲಿಗೆ ಹಾಕಿದ್ದಾರೆ. ಇನ್ನು ಮುಂದೆ ಗರ್ಭಗುಡಿಗಳಿಗೆ ಎಲ್ಲವಕ್ಕೂ ಮುಂಭಾಗದಲ್ಲಿ ಹಾಕಲಾಗ್ತದೆ. 8ನೇ ತಾರೀಕು ಒಳಗಡೆಗೆ ಎಲ್ಲ ಪಂಚಲೋಹದ ಕೆಲಸ ಮುಕ್ತಾಯವಾಗ್ತದೆ. ಆದ ಕಾರಣ ನಾವು ಎಲ್ಲ ಭಕ್ತಾದಿಗಳಿಗೂ, ಎಲ್ಲ ಗಣ್ಯರಿಗೂ, ನಮ್ಮ ಊರಿನ ಹಿರಿಯರಿಗೂ ನನ್ನ ಮನವಿ ಏನೆಂದರೆ, ತಾವೆಲ್ಲರೂ ಪ್ರತಿದಿನ ದೇವಸ್ಥಾನಕ್ಕೆ ಬಂದು ದೇವರ ಸೇವೆಯಲ್ಲಿ ಪಾಲ್ಗೊಂಡು ಆ ನಡೆಯುವಂಥ ಕೆಲಸಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕು. ದಯಮಾಡಿ ಎಲ್ಲರೂ ಬರಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಪದೇ ಪದೇ ಹೇಳ್ತಾ ಇದ್ದೀನಿ, ಎಲ್ಲರೂ ಸಹಕಾರ ಬೇಕು. ಎಲ್ಲರೂ ಸಹಕಾರದೊಂದಿಗೆ ಈ ದೇವಸ್ಥಾನ ಮುಂದುವರಿತಿದೆ. ಎಲ್ಲರೂ ಸಹಕಾರ ಇದ್ದರೆ ಮಾತ್ರ ದೇವರ ಅನುಗ್ರಹ ಸಿಗ್ತದೆ ಅನ್ನೋದು ನನ್ನ ಭಾವನೆ. ಆದ ಕಾರಣ ಗುರುಸ್ವಾಮಿಗಳಿಗೆ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ಗುರುಸ್ವಾಮಿಗಳಿಗೂ, ಈ ನಗರದಲ್ಲಿರುವಂಥ ಗುರುಸ್ವಾಮಿಗಳಾಗ್ಬೋದು, ಸುತ್ತಮುತ್ತಲಿನ ಗ್ರಾಮದ ಗುರುಸ್ವಾಮಿಗಳಾಗಿರ್ಬೋದು, ನಮ್ಮ ಗಂಗಾವತಿ ತಾಲೂಕ ಬಿಟ್ಟು ನಮ್ಮ ಸುತ್ತುಪಕ್ಕಲಿರುವಂಥ ಜಿಲ್ಲಾ, ಕೊಪ್ಪಳ ಜಿಲ್ಲೆ ಆಗಿರ್ಬೋದು, ಇವತ್ತು ರಾಯಚೂರು ಜಿಲ್ಲೆ ಆಗಿರ್ಬೋದು, ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ವಿಜಯನಗರ ಜಿಲ್ಲೆ ಆಗಿರ್ಬೋದು, ಎಲ್ಲ ಗುರುಸ್ವಾಮಿಗಳಿಗೂ ಪಾದಾಭಿವಂದನೆಗಳು. ತಮ್ಮ ಆಶೀರ್ವಾದದಿಂದ ನಾನು ಈ ಕೆಲಸ ಮಾಡಲಾಗಿದೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು 12ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಕುಂಭಾಭಿಷೇಕ ಮತ್ತು ನಾವು ಮಾಡತಕ್ಕಂಥ ಕೆಲಸ ಏನಾದರೆ
ಪಂಚಲೋಹದ ಕವಚದ ಕೆಲಸ ಎಲ್ಲ ರಿಪೇರಿಗಳು ಮಾಡಿ ದೇವಸ್ಥಾನ ದಿವ್ಯ ಮಂದಿರವಾಗಿ ಕಾಣಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಸಹಕಾರದಿಂದ ಈ ಪ್ರೇರಣೆ ಮಾಡಲಾಗಿದೆ. ಈ ಸಂಕಲ್ಪವನ್ನು ನೆರವೇರಿಸಲು ತಮ್ಮೆಲ್ಲರೂ ಸಹಕಾರ ಬೇಕಾಗಿದೆ. ತಮ್ಮೆಲ್ಲರಿಗೂ ನಾನು ಮನವಿ ಮಾಡೋದು ಗುರುಸ್ವಾಮಿಗಳಿಗೆ, ದಯವಿಟ್ಟು ನೀವು ನಿಮ್ಮ ಶಿಷ್ಯ ಸ್ವಾಮಿಗಳು ಎಲ್ಲರೂ ಬಂದು ಇಲ್ಲಿ ಸೇವೆ ಮಾಡಿ ಆ ದೇವರ ಪಾತ್ರೆಗೆ ಪಾತ್ರರಾಗಬೇಕಂತೇಳಿ, ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಗುರುಸ್ವಾಮಿಗಳು ಎಲ್ಲರಿಗೂ ವಂದಿಸಿ ನಮಸ್ಕಾರಗಳು.